ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತೀವ್ರ ವಿರೋಧದ ನಡುವೆಯೂ ಕೂಡ ಬಿಜೆಪಿ ಕೊನೆಗೂ ದೇಶದಲ್ಲಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇರಿಸಿದೆ. ಮೋದಿ ಮಹಾಯಜ್ಞದ ಟ್ರೇಲರ್ ಸಿಕ್ಕಂತಾಗಿದೆ. ಈಗ ಏನು ಹಾಗಾದರೆ ಮುಸಲ್ಮಾನರಿಗೆ ಮಹಾಘಾತ, ಹಲಾಲ್, ಬಹುಪತ್ನಿತ್ವ ಇನ್ನು ಮುಂದೆ ಶಿಕ್ಷಾರ್ಹವಾಗುತ್ತೆ. ಯಾವ ರೀತಿ ಕಠಿಣ ಕ್ರಮ ಜಾರಿಯಾಗ್ತಾ ಇದೆ ಇವತ್ತಿನಿಂದಾನೇ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ ಮೋದಿ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡಿತ್ತು. ಬಹಳಷ್ಟು ರಿಸ್ಕ್ ತೊಗೊಳ್ತೀರಾ ನೀವು ಅಂತ ಕೇಳಿದ್ದಕ್ಕೆ ನನ್ನ ವಯಸ್ಸಿಗೆ ನಾನು ಇನ್ನೂ ರಿಸ್ಕ್ ತೊಗೊಂಡಿಲ್ಲ ಅಂತ ಅಂದ್ಕೊಳ್ತೀನಿ, ಬಹಳಷ್ಟು ಬಾಕಿ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಮೂಲಕ ಮೋದಿ ಸರ್ಕಾರ ಬಹಳಷ್ಟು ದೊಡ್ಡ ಬದಲಾವಣೆಗಳನ್ನು ತರಲಿದೆಯಾ ಅನ್ನುವ ಚರ್ಚೆಗೆ ಕಾರಣ ಆಗಿತ್ತು. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಮೊನ್ನೆ ಜನವರಿ 26ರ ಭಾಷಣದಲ್ಲಿ ರಾಷ್ಟ್ರಪತಿಗಳು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಮತ್ತೊಂದು ಕಡೆಗೆ ಈಗ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಈಗ ಕರಡು ಶಾಸನ ಬೇರೆ ರೆಡಿ ಆಗಿರೋದ್ರಿಂದ ಬಜೆಟ್ ಸೆಷನ್ನಲ್ಲಿ ಆ ರಿಪೋರ್ಟ್ ಸಬ್ಮಿಟ್ ಆಗ್ತಿದೆ. ಆದಷ್ಟು ಬೇಗ ಅದನ್ನು ಮಾಡೋದಕ್ಕೆ ಹೊರಟಿದೆ. ಈ ನಡುವೆ ಬಿಜೆಪಿಯಿಂದ UCC ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಿರೋದು. ಬಿಜೆಪಿ ಸರ್ಕಾರ ಇರುವಂಥ ಉತ್ತರಾಖಂಡ್ನಲ್ಲಿ ಈ ಹಿಂದೆನೇ ಘೋಷಣೆ ಮಾಡಿದರು. 2022ರ ಎಲೆಕ್ಷನಲ್ಲಿ ಆ ಘೋಷಣೆಯ ಮೂಲಕವೇ ಜನರ ಮುಂದೆ ಎಲೆಕ್ಷನ್ಗೆ ಹೋಗಿದ್ದರು. ಈ ಮೂಲಕವೇ ನಾವು ಭರ್ಜರಿ ಬಹುಮತವನ್ನು ಪಡ್ಕೊಂಡ್ವಿ ಮತ್ತು ನಮಗೆ ಜನರ ಆಶೀರ್ವಾದ ಸಿಕ್ತು. ಇದನ್ನು ಮಾಡೋದಕ್ಕೆ ದಾರಿದೀಪವೂ ಆಯಿತು, ಜನರ ಬಲ ಅಂತ ಹೇಳ್ಕೊಂಡಿದ್ದಂಥ ಮುಖ್ಯಮಂತ್ರಿ ಕೊನೆಗೂ UCCಯನ್ನೇ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದೆ. ಉತ್ತರಾಖಂಡ್ನಲ್ಲಿ ಕಮಿಟಿಯನ್ನು ಮಾಡಲಾಗಿತ್ತು. ಚೀಫ್ ಮಿನಿಸ್ಟರ್ ಪುಷ್ಕರ್ ಸಿಂಗ್ ಧಾಮಿ ಅವರು ಇದನ್ನು ಬಹಳಷ್ಟು ದಿನಗಳಿಂದ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ, ಹೇಗೆ ಇದ್ರ ಬಗ್ಗೆ ತಯಾರಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡು ಬರ್ತಾಯಿದ್ರು. ಬಟ್ ಇದು ಸಾಧ್ಯವಿದೆಯಾ, ಸವಾಲುಗಳೆಷ್ಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಧರ್ಮ, ಜಾತಿ, ಲಿಂಗ ಎಲ್ಲದರಲ್ಲೂ ಕೂಡ ಸಮಾನತೆ ತರುವಂಥ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ, ಗಂಡು ಹೆಣ್ಣು ಅಥವಾ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅನ್ನುವಂಥ ಭೇದ ಭಾವ ಇರಲ್ಲ. ಇನ್ನು ಮುಂದೆ ಸಮಾಜದಲ್ಲಿ ಒಂದೇ ರೀತಿಯ ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿಗೆ ಪೂರಕವಾದಂಥ ಕಾನೂನು, ಏಕರೂಪವಾದ ಕಾನೂನು ಬೇಕು ಅನ್ನುವಂಥ ಲೆಕ್ಕಾಚಾರ ಇಡೀ ದೇಶದಲ್ಲೂ ಈಗ ಪ್ರತಿಧ್ವನಿಸ್ತಿದೆಯಲ್ವಾ. UCCಯನ್ನು ನಾವು ಜಾರಿಗೆ ತಂದೇ ತರ್ತೀವಿ ಅಂತ ಮೋದಿ ಅಮಿತ್ ಶಾನೇ ಗುಡುಗಿದ್ದಾರೆ. ಇದರ ನಡುವೆ ಇದರ ಸ್ಯಾಂಪಲ್ ಅನ್ನುವಂತೆ ಉತ್ತರಾಖಂಡಲ್ಲಿ ಘೋಷಣೆ ತುಂಬ ದಿನಗಳ ಹಿಂದೆನೇ ಆಗಿತ್ತು, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇವತ್ತಿನಿಂದ ಉತ್ತರಾಖಂಡಲ್ಲಿ ಬಹುಪತ್ನಿತ್ವ, ಹಲಾಲ್ ಎಲ್ಲವೂ ಕೂಡ ಅಪರಾಧ ಆಗುತ್ತೆ. ಹಾಗೆ ಲಿವ್ ಇನ್ ರಿಲೇಷನ್ಶಿಪ್, ಮದುವೆ, ಅದು ಯಾವುದೇ ಧರ್ಮದ ಮದುವೆ ಆಗಿರಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಹಾಗೆ ಅದು ಅಕೌಂಟೇಬಲ್ ಆಗುತ್ತೆ. ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ಗೂ ಕೂಡ ಇನ್ನು ಮುಂದೆ ಎಲ್ಲ ರೀತಿಯಲ್ಲಿ ಸುಲಭ ಅವಕಾಶಗಳು. ಮದುವೆ ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅಲೆದಾಡುವ ಮತ್ತೊಂದು ಸರ್ವರು ಅಂದ್ಕೊಂಡು ಸಮಸ್ಯೆನೂ ಇರಲ್ಲ. ಆನ್ಲೈನಲ್ಲಿಯೇ ರಿಜಿಸ್ಟ್ರೇಷನ್ ಆಗುತ್ತೆ. ಸುಲಭವೂ ಕೂಡ ಜನಕ್ಕೆ, ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರಿಗೂ ಸಮಾನತೆಯೂ ಕೂಡ. ಮಕ್ಕಳು ಅಂತ ಬಂದಾಗ ಎಲ್ಲರೂ ಕೂಡ ನ್ಯಾಯಸಮ್ಮತವಾದ ಹಕ್ಕನ್ನು ಹೊಂದಿರ್ತಾರೆ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋದಿಲ್ಲ. ಅದು ಹಿಂದೂಗಳಲ್ಲೇ ಆಗಿರಲಿ ಮುಸಲ್ಮಾನರಲ್ಲೇ ಆಗಿರಲಿ. ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡುವಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡೋರು ಇರ್ತಾರೆ. ಅಂಥವ್ರಿಗೂ ಕೂಡ ಇದು ಕಟ್ಟೆಚ್ಚರವನ್ನು ಕೊಡ್ತಾ ಇದೆ. ಇನ್ನು ಮುಂದೆ ಹಾಗಾಗಲ್ಲ. ಈಗಾಗಲೇ ಹಲವರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಸಮಾನವಾಗಿ ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ಕೊಡೋದು. ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಕೊಡೋರಿದ್ದಾರೆ. ಆದರೆ ಯಾರು ಮಾಡ್ತಿಲ್ವೋ ಅಂಥವರಿಗೆ ಇನ್ನು ಮುಂದೆ ಎಚ್ಚರಿಕೆ ಗಂಟೆ. ಕಾನೂನು ಕಟ್ಟುನಿಟ್ಟಾಗಿ ಜಾರಿಯಾಗಿರೋದ್ರಿಂದ ಉತ್ತರಾಖಂಡಲ್ಲಿ ಇದು ಸ್ಯಾಂಪಲ್ ಅಂತ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾ ಇರೋದು. ಮೋದಿಯವರು ಮಹಾಯಜ್ಞವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ದೇಶದಲ್ಲಿ. ಅದಕ್ಕೆ ನನ್ನ ಸಣ್ಣ ಕೊಡುಗೆ, ಉತ್ತರಾಖಂಡ್ ಸರ್ಕಾರ ಒಂದು ಸಣ್ಣ ಆಫರಿಂಗ್ ಕೊಟ್ಟಿದೆ ಈ ಯಜ್ಞಕ್ಕೆ ಅಂತ ಅಲ್ಲಿನ ಮುಖ್ಯಮಂತ್ರಿಯವರು ಹೇಳ್ಕೊಂಡಿರೋದು. ಹಾಗಾದರೆ ಇನ್ನು ಏನೆಲ್ಲ ಪ್ರಮುಖ ವಿಚಾರಗಳಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. UCC ಇಂಪ್ಲಿಮೆಂಟ್ ಆದ ಇವತ್ತಿನಿಂದಾನೇ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಮದುವೆಯ ವಯಸ್ಸು ಒಂದೇ ಆಗಿರುತ್ತೆ. ಡಿವೋರ್ಸ್ ವಿಚಾರದಲ್ಲಿ ಈಗಾಗಲೇ ಧಾರ್ಮಿಕ ಚೌಕಟ್ಟಿನಲ್ಲಿ ಅನ್ಯಾಯಗಳಾಗ್ತಿವೆ ಅನ್ನೋ ಕೂಗು, ತ್ರಿವಳಿ ತಲಾಖು, ಅದಕ್ಕೆ ಕಡಿವಾಣ ಹಾಕಿರೋದು. ಆದರೂ ಒಂದಿಷ್ಟು ಬೇರೆ ಬೇರೆ ಪ್ರಾಕ್ಟೀಸ್ಗಳಿದ್ದಾವೆ. ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಶೋಷಣೆ ಆಗ್ತಿದೆ ಅನ್ನುವಂಥ ಕೂಗಿದೆ. ನಮ್ಮ ಧರ್ಮದ ನಿಯಮಗಳನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಾತಂತ್ರ್ಯ ಇಲ್ವಾ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಆ ಕಡೆಯಿಂದ ಕೇಳ್ತಾ ಇದ್ದಾರೆ.
ಈ ಜಟಾಪಟಿಯ ನಡುವೆ ಈಗ UCC ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅನ್ನುವ ಮೂಲಕ ಇನ್ನು ಮುಂದೆ ಡಿವೋರ್ಸ್ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಎಲ್ಲರಿಗೂ ಆಗಬೇಕು ಅನ್ನುವಂಥ ನಿಯಮವನ್ನು ಈಗ ಜಾರಿಗೆ ತಂದಿರೋದು. ಅಷ್ಟೇ ಅಲ್ಲ, ಈ ದತ್ತು ಪಡೆದುಕೊಳ್ಳುವಂಥ ಪ್ರಕ್ರಿಯೆ, ಆಸ್ತಿ ಹಂಚುವಂಥದ್ದಿರಬಹುದು, ಅದು ಎಷ್ಟೇ ಮಕ್ಕಳಿದ್ರೂ ಕೂಡ ಎಲ್ರಿಗೂ ಒಂದೇ, ಹೆಣ್ಣಿರಲಿ ಗಂಡಿರಲಿ ಎಲ್ಲರಿಗೂ ಸಮಾನವಾಗಿರುತ್ತೆ ಅನ್ನುವಂಥ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲೆಲ್ಲ ಈ ಹಲಾಲ್ ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ರು. ಈಗ UCC ಮೂಲಕ ಉತ್ತರಾಖಂಡಲ್ಲಿ ಹಲಾಲ್ ಬ್ಯಾನ್ ಆಗತ್ತೆ. ಹಲಾಲ್ ಪದ್ಧತಿಯ ವಿರುದ್ಧ ತೀವ್ರ ಆಕ್ರೋಶ ಎಲ್ಲೆಡೆ ವ್ಯಕ್ತವಾಗಿದ್ದಿದೆ. ರಾಜ್ಯದಲ್ಲೂ ಕೂಡ ಅದರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿ ಸಂಘರ್ಷಕ್ಕೂ ಕಾರಣ ಆಗಿತ್ತು. ಈಗ ಹಲಾಲ್ ಉತ್ತರಾಖಂಡಲ್ಲಿ ಬ್ಯಾನ್ ಆಗ್ತಿದೆ ಮತ್ತು ಬಹುಪತ್ನಿತ್ವವೂ ಕೂಡ ಕಟ್ಟುನಿಟ್ಟಾಗಿ UCC ಚೌಕಟ್ಟಲ್ಲಿ ಬರೋದ್ರಿಂದಾಗಿ ಅಪರಾಧವಾಗತ್ತೆ. ಸೊ ಇಷ್ಟೆಲ್ಲ ಆಕ್ರೋಶ ಇರೋದ್ರ ನಡುವೆಯೂ ಕೂಡ BJP ಸರ್ಕಾರ ಉತ್ತರಾಖಂಡಲ್ಲಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇಟ್ಟಿದ್ದಷ್ಟೇ ಅಲ್ಲ, ಅದನ್ನು ಗುರಿ ತಲುಪಿಸೋ ತನಕ ಬಿಡದೆ ಮುಖ್ಯಮಂತ್ರಿ ಆ ಕಾನೂನನ್ನು ಇವತ್ತಿನಿಂದಲೇ ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ ಯಾವ ರೀತಿ ಪ್ಲ್ಯಾನ್ ಆಯಿತು, ಯಾವ ರೀತಿ ಕಮಿಟಿಯನ್ನು ಮಾಡಿದ್ರು, ಅದೆಲ್ಲವನ್ನು ನೋಡೋದಾದರೆ ಎಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿತ್ತು, ಯಾವ ರೀತಿ ಗ್ರೌಂಡ್ ಸೆಟ್ ಮಾಡಲಾಯಿತು UCCಯನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಅಂತ 5 ಮೆಂಬರ್ ಕಮಿಟಿಯೊಂದನ್ನು ಮಾಡಿ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಅವರ ನೇತೃತ್ವದಲ್ಲಿ 5 ಮೆಂಬರ್ ಕಮಿಟಿ ಮಾಡ್ತಾರೆ. ಹಾಗೆ 2.5 ಲಕ್ಷ ಹತ್ತಿರ ನಾಗರಿಕರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ. 740 ಪೇಜ್ ಡ್ರಾಫ್ಟ್ ರೆಡಿ ಆಗುತ್ತೆ. ಕೊನೆಗೆ ಇದು ಫೆಬ್ರವರಿ 2, 2024ಕ್ಕೆ ರಿಪೋರ್ಟನ್ನು ರೆಡಿ ಮಾಡಿಕೊಡಲಾಗುತ್ತೆ. ಅಪ್ರೂವ್ ಆಗಿ ಈಗ ಇಂಪ್ಲಿಮೆಂಟೇಷನ್ ಆಗ್ತಿರೋದು. ಮತ್ತೊಮ್ಮೆ ಕ್ಲಿಯರ್ ಮಾಡ್ತಿದೆ BJP ಸರ್ಕಾರ, ಇದು ಯಾವುದೇ ಧರ್ಮದ ವಿರುದ್ಧ ಇಲ್ಲ, ಎಲ್ಲರಿಗೂ ಸಮಾನ ನ್ಯಾಯ ಅನ್ನೋದು ಹೇಗೆ ಒಬ್ಬರ ವಿರುದ್ಧ ಆಗತ್ತೆ, ಯಾರಿಗೂ ಅನ್ಯಾಯ ಅಂದರೆ ಅದು ವಿರುದ್ಧ ಆಗತ್ತೆ, ನ್ಯಾಯ ಅಂದರೆ ಅದು ಹೆಂಗೆ ವಿರುದ್ಧ ಆಗತ್ತೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದು, ಈ ನೆಲದಲ್ಲಿ ಬದುಕ್ತಿರೋ ಎಲ್ಲರಿಗೂ ಸಮಾನವಾದ ನ್ಯಾಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತಿರೋದು UCC ಉದ್ದೇಶ ಅಷ್ಟೇ. ಈ ಮಹಾಯಜ್ಞವನ್ನು ದೇಶದೆಲ್ಲೆಡೆ ಮೋದಿ ಮಾಡೋದಕ್ಕೆ ಹೊರಟಿದ್ದಾರೆ. ನಾವು ಮೊದಲ ಹೆಜ್ಜೆಯನ್ನಿಟ್ಟಿದ್ದೀವಿ ಅಂತ ಉತ್ತರಾಖಂಡ್ ಸರ್ಕಾರ ಹೇಳ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.